ನಮಸ್ಕಾರ ವೀಕ್ಷಕರೇ, ಪಿಕೆ ಟೈಮ್ಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಈಗ ಹೊಸದೊಂದು ಗುಸುಗುಸು ಶುರುವಾಗಿದೆ. ಅದು ಸಾಮಾನ್ಯ ವಿಚಾರವಲ್ಲ, ನೇರವಾಗಿ ಆಡಳಿತ ಪಕ್ಷದ ಬುಡಕ್ಕೆ ಕೈ ಹಾಕುವಂತಹ ಫೋನ್ ಟ್ಯಾಪಿಂಗ್ ಆರೋಪ. ಹೌದು, ವಿರೋಧ ಪಕ್ಷದ ನಾಯಕರು ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಹಾಗಾದರೆ ಯಾರ್ಯಾರ ಫೋನ್ ಟ್ಯಾಪ್ ಆಗ್ತಿದೆ? ಈ ಫೋನ್ ಟ್ಯಾಪಿಂಗ್ ಆಟದ ಹಿಂದಿರೋ ಅಸಲಿ ಕಿಂಗ್ ಪಿನ್ ಯಾರು? ಎಲ್ಲವನ್ನೂ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಪಿಕೆ ಟೈಮ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೈಪಾಳ್ಯದಲ್ಲಿ ಕುರ್ಚಿ ಕದನ ಮತ್ತು ಫಾರಿನ್ ಟ್ರಿಪ್ ರಹಸ್ಯ. ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ಕುರ್ಚಿ ಕದನ ದಿನದಿಂದ ದಿನಕ್ಕೆ ಹದ್ದು ಮೀರಿದಂತಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ, ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ. ಈ ಬಣಗುದ್ದಾಟ ಈಗ ವಿದೇಶದವರೆಗೂ ತಲುಪಿದೆ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಬಣದವರು ಫಾರಿನ್ ಟ್ರಿಪ್ ಹೋಗಿದ್ರು. ಅಲ್ಲಿ ಸಿಎಂ ಕುರ್ಚಿಯ ಲೆಕ್ಕಾಚಾರ ನಡೀತಿದೆ ಅನ್ನೋ ಸುದ್ದಿಯ ಬೆನ್ನಲ್ಲೇ ಇತ್ತ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಶಿವಕುಮಾರ್ ಆಪ್ತರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ದಾರೆ. 20ಕ್ಕೂ ಹೆಚ್ಚು ಶಾಸಕರು ಒಟ್ಟಾಗಿ ಹೈಕಮಾಂಡ್ಗೆ ಶಕ್ತಿ ಪ್ರದರ್ಶನದ ಸಂದೇಶ ರವಾನಿಸಿದ್ದಾರೆ. ಡಿಕೆಶಿಯನ್ನ ಸಿಎಂ ಮಾಡಲೇಬೇಕು ಅನ್ನೋದು ಈ ಟೀಮ್ನ ಪಟ್ಟು. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಿಂದ ದೂರವಿಡಕ್ಕೆ ಸಿದ್ದರಾಮಯ್ಯ ಟೀಮ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಅಂತೆ. ಡಿಕೆಶಿ ಮತ್ತು ಅವರ ಆಪ್ತರನ್ನ ಟ್ರ್ಯಾಪ್ ಮಾಡಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರೆ ಅನ್ನೋ ಬಾಂಬ್ ಸಿಡಿಸಿರೋದು ಬೇರಾರೂ ಅಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿಯೇ ಕಿಡಿಕಾರಿದ್ದಾರೆ. ಯಾರ್ಯಾರು ಫೋನ್ ಟ್ಯಾಪಿಂಗ್ ಮಾಡಿಸ್ತಿದ್ದಾರೋ ಅವರೀಗ ಪತಿವ್ರತೆಯರ ರೀತಿ ನಾಟಕ ಮಾಡ್ತಿದ್ದಾರೆ. ತಮ್ಮದೇ ಪಕ್ಷದ ಶಾಸಕರ ಮೇಲೆ ಬೇಹುಗಾರಿಕೆ ನಡೆಸಲಾಗ್ತಿದೆ ಅಂತ ಗುಡುಗಿದ್ದಾರೆ. ಕೆಲವು ತಿಂಗಳ ಹಿಂದೆಯೂ ಎಚ್ಡಿಕೆ ಇದೇ ಆರೋಪ ಮಾಡಿದ್ರು. ಈಗ ಮತ್ತೆ ಆ ಬಾಂಬ್ ಅನ್ನು ಬ್ಲಾಸ್ಟ್ ಮಾಡಿದ್ದಾರೆ. ಎಚ್ಡಿಕೆ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಗಂಭೀರ ಆರೋಪಗಳ ಸುರಿಮಳೆಗೈದಿದ್ದಾರೆ. ಡಿಸಿಎಂ ಬಣದ ಮೂವ್ಮೆಂಟ್ ತಿಳಿಯಲು ಫೋನ್ ಟ್ಯಾಪ್ ಮಾಡಲಾಗ್ತಿದೆ. ಓರ್ವ ಎಸ್ಪಿ ನೇತೃತ್ವದಲ್ಲಿ ಯಾವುದೇ ಅಧಿಕೃತ ಆದೇಶವಿಲ್ಲದೆ ಸ್ಪೆಷಲ್ ಎಸ್ಐಟಿ ರಚನೆಯಾಗಿದೆ. ಡಿಕೆಶಿ ಆಪ್ತರು ಎಲ್ಲಿಗೆ ಹೋಗ್ತಾರೆ, ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋದನ್ನ ಪ್ರತಿಯೊಂದನ್ನು ಹದ್ದಿನ ಕಣ್ಣಿಟ್ಟು ನೋಡಲಾಗ್ತಿದೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಸಿಟಿ ರವಿ ಮತ್ತು ಛಲವಾದಿ ನಾರಾಯಣಸ್ವಾಮಿ ಕೂಡ ನಮ್ಮ ಹತ್ತಿರ ಯಾರ್ಯಾರ ಫೋನ್ ಟ್ಯಾಪ್ ಆಗ್ತಿದೆ ಅನ್ನೋ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳುವ ಮೂಲಕ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದ್ದಾರೆ. ವಿಪಕ್ಷಗಳ ಈ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ಕೂತಿಲ್ಲ. ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮ ಪ್ರಕಟಣೆ ಮೂಲಕ ಕೆಂಡ ಕಾರಿದ್ದಾರೆ. ಇದು ನನ್ನ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಹಾಲು ಜೇನಿನ ಸಂಬಂಧಕ್ಕೆ ಹುಳಿ ಹಿಂಡುವ ಪ್ರಯತ್ನ ಅಂತ ಹೇಳಿದ್ದಾರೆ. ಜೊತೆಗೆ ಎಚ್ಡಿಕೆ ಅವರಿಗೆ ಹಳೆಯ ಇತಿಹಾಸ ನೆನಪಿಸಿದ್ದಾರೆ. ಕುತಂತ್ರ ಬುದ್ಧಿಯಿಂದಲೇ ನಿಮ್ಮ ತಂದೆಯವರು ಪ್ರಧಾನಿ ಹುದ್ದೆ ಕಳೆದುಕೊಂಡಿದ್ದು, ಅಂದು ಕಾಂಗ್ರೆಸ್ ಅಧ್ಯಕ್ಷ ಸೀತಾರಾಮ್ ಕೇಸರಿ ಅವರ ಫೋನ್ ಟ್ಯಾಪ್ ಮಾಡಿದ ಕಾರಣಕ್ಕೆ ಬೆಂಬಲ ವಾಪಸ್ ಪಡೆದಿದ್ದು ಮರೆಯಬೇಡಿ ಅಂತ ಚಾಟಿ ಬೀಸಿದ್ದಾರೆ. ಇದು ಅತೃಪ್ತ ಆತ್ಮಗಳ ಹತಾಶ ಹೇಳಿಕೆ ಅಂತ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೂಡ ಸರ್ಕಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಫೋನ್ ಟ್ಯಾಪಿಂಗ್ ಅನ್ನೋದು ಸುಳ್ಳು, ಆದರೆ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಅಂತ ಒಂದಿರುತ್ತೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಪ್ರತಿದಿನ ಸಿಎಂಗೆ ಮಾಹಿತಿ ಸಿಗತ್ತೆ. ಅದಕ್ಕೂ ಫೋನ್ ಟ್ಯಾಪಿಂಗು ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ವೀಕ್ಷಕರೇ, ಒಂದು ಕಡೆ ವಿಪಕ್ಷಗಳು ಸಾಕ್ಷಿ ನಮ್ಮ ಹತ್ತಿರ ಇದೆ ಅಂತಿದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಇದು ನಮ್ಮ ಸಂಬಂಧ ಕೆಡಿಸೋ ಹುನ್ನಾರ ಅಂತಿದೆ. ಹಾಗಾದರೆ ನಿಜವಾಗಿಯೂ ರಾಜ್ಯದಲ್ಲಿ ಫೋನ್ ಟ್ಯಾಪಿಂಗ್ ನಡೀತಿದೆಯಾ? ವಿಪಕ್ಷಗಳು ಮುಂದಿನ ದಿನಗಳಲ್ಲಿ ಸಾಕ್ಷಿ ಬಿಡುಗಡೆ ಮಾಡ್ತಾವಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಿಮಗೇನನಿಸುತ್ತೆ? ಕುರ್ಚಿ ಕದನಕ್ಕಾಗಿ ಫೋನ್ ಟ್ಯಾಪಿಂಗ್ ನಡೀತಿರಬಹುದಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಪಿಕೆ ಟೈಮ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.